ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಇದು ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ತುಂಬ ಇಷ್ಟ PF Chang's ವೆಜಿ ಲೆಟ್ಯೂಸ್ ರಪ್ ಅಂತ. ಅದು ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಬೇರೆ. ಅದು ಅವ್ರು ಟೋಫುಲ್ ಮಾಡ್ತಾರೆ, ನಾನು ಪನ್ನೀರಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ, ಪನ್ನೀರ್ ಬೇಕು, ಸ್ವಲ್ಪ ಕಾರ್ನ್ಫ್ಲೋರ್ ಬೇಕು, ಆಮೇಲೆ ಅದಕ್ಕೆ ವಾಟರ್ ಚೆಸ್ನಟ್ ಬೇಕು, ಬ್ಯಾಂಬೂ ಶೂಟ್ ಬೇಕು, ಲೆಟ್ಯೂಸ್ ಬೇಕು, ಸ್ಪ್ರಿಂಗ್ ಆನಿಯನ್ ಬೇಕು, ಕ್ಯಾರೆಟ್ ಬೇಕು, ಆಮೇಲೆ ಅದಕ್ಕೆ ರೈಸ್ ನೂಡಲ್ಸ್ ಅಂತ ಸಿಕ್ಕತ್ತೆ, ಅದು ಬೇಕು. ರೈಸ್ ನೂಡಲ್ಸ್ ಅಂತ ಇದು ಸಿಕ್ಕತ್ತಲ್ವ, ಇದನ್ನು ಫ್ರೈ ಮಾಡಬೇಕು, ಅದು ಬೇಕು. ಆಮೇಲೆ ಸೋಯಾ ಸಾಸ್ ಬೇಕು, ರೈಸ್ ವೆನಿಗರ್ ಅಂತ ಸಿಕ್ಕತ್ತೆ, ಅದು ಬೇಕು. ಆಮೇಲೆ ಮಶ್ರೂಮ್ ಸಾಸ್ ಅಂತ ಸಿಕ್ಕತ್ತೆ, ಅದು ಬೇಕು. ಆಮೇಲೆ ಮಸ್ಟರ್ಡ್ ಸಾಸ್ ಅಂತ ಸಿಕ್ಕತ್ತೆ, ಅದು ಬೇಕು. ಮತ್ತು ಅದೆಲ್ಲ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಫಸ್ಟು ಪನ್ನೀರ್ ರೆಡಿ ಮಾಡ್ಕೋಬೇಕು, ಅದಕ್ಕೋಸ್ಕರ ಇದು ತೆಗೆದಿಟ್ಕೊಂಡಿದ್ದೇನೆ. ಆಮೇಲೆ ಸೋಯಾ ಸಾಸ್ ಬೇಕು, ವೆನಿಗರ್ ಬೇಕು, ಆಮೇಲೆ ಸಿರಾಚಾ ಸಾಸ್ ಬೇಕು. ಸೊ ಆ ಥರ ತುಂಬಾ ಇದಕ್ಕೆ ಸಾಮಾನು ಬೇಕು. ಹಾಗೇ ಮಾಡೋ ಹೊತ್ತಿಗೆ ಒಂದೊಂದೇ ತೋರಿಸ್ತೀನಿ. ಇವಾಗ ಫಸ್ಟು ಪನ್ನೀರು ಸ್ವಲ್ಪ ಟೋಸ್ಟ್ ಮಾಡ್ಕೊಬಿಟ್ಟು ಆಮೇಲೆ ಅದಕ್ಕೆ ಸಾಸೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಓವನಲ್ಲಿ ಆಮೇಲೆ ಹಾಕಬೇಕು. ಫಸ್ಟ್ ಇವಾಗ ಸಾಸನ್ನ ನಾನು ಬಿಸಿಗಿಟ್ಟಿದ್ದೀನಿ. ಇವಾಗ ಮೀಡಿಯಮ್ ಹೀಟಿಗಿಟ್ಟೆ, ಸ್ವಲ್ಪ ಬಿಸಿ ಆಗಲಿ ಅಂತ ಮುದ್ದೆ ಇತ್ತದು. ಇವಾಗ ಪನ್ನೀರನ್ನ ಹಾಗೇ ಎಣ್ಣೆಯಲ್ಲಿ ಸ್ವಲ್ಪ ಟೋಸ್ಟ್ ಮಾಡ್ತೀನಿ. ನನಗೆ ಸೆಸಮಿ ಸೀಡ್ ಆಯಿಲ್ ಅದು ಬೇಕು, ಆನಿಯನ್ ಬೇಕು. ಇದನ್ನು ಕಟ್ ಮಾಡಬೇಕು. ಸೊ ಇವಾಗ ಫಸ್ಟ್ ಒಂದು ಸ್ವಲ್ಪ ಟೋಸ್ಟ್ ಮಾಡ್ಕೊತೀನಿ, ಆಮೇಲೆ ಕಟ್ ಮಾಡಿಬಿಟ್ಟು ಅದರದ್ದು ಸಾಸ್ ರೆಡಿ ಮಾಡಿಬಿಟ್ಟು ಅದಕ್ಕೆ ಆ್ಯಡ್ ಮಾಡಬೇಕು. ಈ ಥರ ಎಲ್ಲ ಸೈಡ್ಸು ಸ್ವಲ್ಪ ಟೋಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಆಫ್ ಆಯಿತು. ಇವಾಗ ಸಾಸ್ ರೆಡಿ ಮಾಡ್ಕೋಬೇಕು. ಕಾರ್ನ್ ಸ್ಟಾರ್ಚ್ ಹಾಕ್ತಾಯಿದ್ದೀನಿ, 2 ಸ್ಪೂನ್ ಸಾಕು. ನೀರು ಹಾಕಿದ್ದೀನಿ, ಇವಾಗ ಮಿಕ್ಸ್ ಮಾಡಬೇಕು. ಇದಕ್ಕೆ ಇವಾಗ ಸಾಸು, ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ಸಿರಾಚದು ಚಿಲ್ಲಿ ಪೇಸ್ಟ್ ಇರುತ್ತಲ್ವ, ಅದು ಹಾಕಬೇಕು. ಮಟ್ಟೋ ಬಾಯಿಲೆ. ಈಗ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಇದರಲ್ಲೇ ಸಾಲ್ಟ್ ಇರುತ್ತೆ, ಅದಕ್ಕೆ ಸಾಲ್ಟ್ ಹಾಕೋದು ಬೇಡ. ಹಾಗೆ ಸ್ಪೈಸ್ಗೆ ಸಿರಾಚಾ ಸಾಸು, ಒಂದು ಸ್ವಲ್ಪ ಮಸ್ಟರ್ಡು ಹಾಕಬೇಕು. ಅಷ್ಟೇ, ಒಂದೊಂದು ಅರ್ಧ ಸ್ಪೂನ್ಸ್ ಅಷ್ಟೇ ಬೇಕು. ಮಿಕ್ಸ್ ಮಾಡಬೇಕೀಗ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಟೋಫುಗೆ ಹಾಕಬೇಕು. ಆಮೇಲೆ ಟೋಫುನ ಮತ್ತೆ ಲಿಟಲ್ ಬಿಟ್ ಟೋಸ್ಟ್ ಇದು ಓವನಲ್ಲಿ ಹಾಕಿ ಟೋಸ್ಟ್ ಮಾಡಬೇಕು.
ಈಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದು ಒಂದು ಅರ್ಧ ಮುಕ್ಕಾಲು ಗಂಟೆ ಅದು ಅದರಲ್ಲಿ ಸೋಕ್ ಹಾಕಬೇಕು. ಆಮೇಲೆ ಅದನ್ನು ಸ್ವಲ್ಪ ಕುಕ್ ಮಾಡಬೇಕು. ಇವಾಗ ಈ ಪಾತ್ರೆನ ಬಿಸಿಗಿಟ್ಟಿದ್ದೀನಿ. ಇದರಲ್ಲಿ ಪನ್ನೀರ್ ಇದೆಯಲ್ವಾ, ಬರೀ ಪನ್ನೀರ್ನ ಅದರದ್ದು ರಸಮಲ್ಲ ಅದರಲ್ಲೇ ಇಡ್ತಾಯಿದ್ದೀನಿ. ಜ್ಯೂಸು, ಸಿರಪ್ಪು ಏನು ಹೇಳ್ತಿರೋ ಅದನ್ನು. ಇದನ್ನು ಸ್ವಲ್ಪ ಹಾರ್ಡ್ ಆಗೋಕ್ಕೆ ಬಿಡಬೇಕು, ಸ್ವಲ್ಪ ಕ್ರಂಚಿ ಬರೋಕ್ಕೆ. ಸೊ ಅದನ್ನು ತೆಗೆದು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಲೋ ಹೀಟಲ್ಲಿದೆ ಅದು, ತುಂಬ ಅಂದರೆ ತುಂಬ ಲೋ ಹೀಟು. ನಾನು ಆ ಕಡೆ ಇನ್ನೊಂದು ಪಾತ್ರೆಯಲ್ಲಿ ಇವಾಗ ಬೇರೆ ವೆಜಿಟೇಬಲ್ಸ್ನೆಲ್ಲ ಕುಕ್ ಮಾಡಬೇಕು. ಸೊ ಇದ್ರ ಪಾಡಿಗೆ ಇದು ಹಾಕೋದು ಬಿಟ್ಬಿಟ್ಟು ಓವನಲ್ಲಾದ್ರು ಹಾಕ್ಬೋದು. ಲಾಸ್ಟ್ ಟೈಮ್ ಮಾಡಿದಾಗ ಓವನಲ್ಲೇ ಹಾಕಿದ್ದೆ, ಬಟ್ ಈ ಸತಿ ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಪನ್ನೀರ್ ಆಗಿರೋದ್ರಿಂದ. ಲಾಸ್ಟ್ ಟೈಮ್ ಮಾಡಿರೋದು ನಾನು ಸೋಯಾ ಅದು ಇರುತ್ತಲ್ಲ ಅದು ಸೋಯಾ ಕ್ಯೂಬ್ಸ್ ಬರುತ್ತಲ್ಲ ಅದರಿಂದ ಮಾಡಿದ್ದೆ. ಮಾಡ್ತಾಯಿದ್ದೀನಿ. ಈ ಸಾಸೇನು ವೇಸ್ಟ್ ಆಗಲ್ಲ, ಆಮೇಲೆ ವೆಜಿಟೇಬಲ್ಸ್ ಹಾಕ್ತೀನಿ. ಇವಾಗ ಬರೀ ಇದ್ರಲ್ಲಿ ಸಾಸ್ ಇದೆ. ಇದಕ್ಕೆ ಬೇರೆ ಸಾಸ್ನ ಏನೇನು ಆ್ಯಡ್ ಮಾಡಬೇಕೋ ತೋರಿಸ್ತೀನಿ. ಆ್ಯಡ್ ಮಾಡಿಬಿಟ್ಟು ಅದು ವೆಜಿಟೇಬಲ್ಸ್ಗೆ ಹಾಕಬೇಕು. ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ. ಆನಿಯನ್, ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರೆಗ್ಯುಲರ್ ಆನಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ, ಕ್ಯಾರೆಟ್ನ. ಇವಾಗ ಆಮೇಲೆ ವಾಟರ್ ಚೆಸ್ಟ್ನಟ್ಟು ತೊಗೊಂಡಿದ್ದೀನಿ. ಇದು ವಾಟರ್ ಚೆಸ್ಟ್ನಟ್ಟು ಇದು ತೊಗೊಂಡಿದ್ದೀನಿ ಎಲ್ಲದು. ಇದಿಷ್ಟು ನಾವು ಇವತ್ತು ಮಾಡ್ತಿರೋದು 3 ಜನಕ್ಕೆ, ಸೊ ಅದಕ್ಕೆ ಜಾಸ್ತಿನೇ ಬೇಕಾಗುತ್ತೆ. ಲೆಟ್ಯೂಸ್ ತೋರಿಸ್ತೀನಿ. 2 ಥರ ಲೆಟ್ಯೂಸು ತೊಗೊಂಡಿದ್ದೀನಿ. ಈ ಥರ ಸರ್ಕಲ್ ಒನ್ನು ಮತ್ತು ಈ ಥರ ಲಾಂಗ್ ಒನ್ನು. ಇದರಲ್ಲಿ ಸ್ಮಾಲರ್ ಸೈಜ್ ಬರುತ್ತೆ, ಇಷ್ಟಿಷ್ಟೇ ಸೈಜ್ದು. ಅದು ತುಂಬ ಕ್ಯೂಟಾಗಿರುತ್ತೆ, ಈಸಿ ಅದನ್ನು ಹಾಕೊಂಡು ತಿನ್ನೋದು. ಬಟ್ ನಮ್ಗೆ ಈ ಸತಿ ದೊಡ್ಡದೇ ಸಿಕ್ತು, ಸೊ ಇದರಲ್ಲೂ ತಿನ್ಬೋದು. ಇದರಲ್ಲಿ ಯೂಶ್ವಲಾಗಿ ರೆಸ್ಟೋರೆಂಟಲ್ಲೆಲ್ಲ ಕೊಡೋದು ಈ ಥರದ್ರಲ್ಲಿ. ಈಗ ಒಂಚೂರು ಶುಗರ್ ಹಾಕ್ಕೋಬೇಕು ಇದಕ್ಕೆ, ಜಾಸ್ತಿ ಬೇಡ ಶುಗರು. ಆಮೇಲೆ ಸಾಸು, ಸಿರಾಚಾ ಸಾಸು, PF Chang ಸಾಸು, ಇವಾಗ ಈ ಸಾಸ್ ಮಾಡಕ್ಕೆ ನೋಡಿ ಇದು ಹಾಕ್ತಾ ಇದ್ದೀನಿ, ಟೆರಿಯಾಕಿ ಸಾಸ್ ಅಂತ ಹೇಳ್ಬಿಟ್ಟು. ಓಕೆ, ಆಮೇಲೆ ಮಶ್ರೂಮ್ ಸಾಸು, ಮಸ್ಟರ್ಡು, ರೈಸ್ ವೆನಿಗರು, ಹಾರ್ಸ್ ರೆಡಿಶ್ ಅಂತ ಹೇಳ್ಬಿಟ್ಟು ಅದರ ಸಾಸು. ಎಲ್ಲ ಒಂದೊಂದು 2 ಸ್ಪೂನ್ ಅಷ್ಟೇ ಸಾಕು, ನೀವು ಮಾಡೋ ಕ್ವಾಂಟಿಟಿ ಮೇಲೆ. ಡಾರ್ಕ್ ಸೋಯಾ ಸಾಸು, ಇದು ಸ್ವಲ್ಪ ಡಾರ್ಕ್ ಆಗಿರುತ್ತೆ ರೆಗ್ಯುಲರ್ ಸಾಸ್ಗಿಂತ.
ಬ್ಲ್ಯಾಕ್ ಸೋಯಾ ಸಾಸ್, ಡಾರ್ಕ್ ಆಗಿರೋದು ಸ್ವಲ್ಪ ಅದು. ಇದು ರೆಗ್ಯುಲರ್ ಸೋಯಾ ಸಾಸು, ಇದೊಂದು ಸ್ವಲ್ಪ. ಇದಿಷ್ಟು ವೆಜಿಟೇಬಲ್ ಜೊತೆಲಿ ಹಾಕೋ ಸಾಸ್ಗಳು. ತಿನ್ನೋ ಹೊತ್ತಿಗೆ ಮಾಡೋಕ್ಕೆ ಇನ್ನೊಂದು ಸಾಸ್ ಬೇಕದು, ಅದು ಆಮೇಲೆ ತೋರಿಸ್ತೀನಿ. ಇವಾಗ ಬೇರೆ ಎಲ್ಲ ರೆಡಿ ಮಾಡ್ಕೊಂಡಾಯ್ತು. ಇದು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಬಿಟ್ಟು ಇದಿಷ್ಟು ವೆಜಿಟೇಬಲ್ ಜೊತೆಲಿ ಹಾಕೋ ಸಾಸ್ಗಳು. ತಿನ್ನೋ ಹೊತ್ತಿಗೆ ಮಾಡೋಕ್ಕೆ ಇನ್ನೊಂದು ಸಾಸ್ ಬೇಕದು, ಅದು ಆಮೇಲೆ ತೋರಿಸ್ತೀನಿ. ಇವಾಗ ಬೇರೆ ಎಲ್ಲ ರೆಡಿ ಮಾಡ್ಕೊಂಡಾಯ್ತು. ಇದು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಬಿಟ್ಟು ಈ ಆಯಿಲ್ ಹಾಕ್ಬಿಟ್ಟು, ಸೆಸಮಿ ಆಯಿಲ್ ಹಾಕ್ಬಿಟ್ಟು ಕುಕ್ ಮಾಡಬೇಕು. ಫಸ್ಟ್ ಆಲಿವ್ ಆಯಿಲ್ ಹಾಕ್ತೀನಿ, ಎಂಡಲ್ಲಿ ಸೆಸಮಿ ಆಯಿಲ್ ಹಾಕ್ತೀನಿ, ನಾನು ಅದು ಎಂಡಲ್ಲಿ ಸ್ಮೆಲ್ ಚೆನ್ನಾಗಿ ಕೊಡುತ್ತೆ. ಇದೇ ಫುಲ್ ಹಾಕಿ ಬಂಟ್ ಮಾಡೋದು ಬೇಡ ಅಂಥೇಳಿ. ಇದಿಷ್ಟು ಇವಾಗ ರೆಡಿ ಆಯಿತು. ಅದು ಮಾಡೋಕ್ಕೆ ಇವಾಗ ಹಾಕಬೇಕು, ಮಿಕ್ಸ್ ಮಾಡಿಬಿಟ್ಟು. ಈಗ ಪ್ಯಾನ್ ಆನ್ ಆಯಿತು. ಆಯಿಲ್ ಹಾಕ್ಕೊತಾ ಇದ್ದೀನಿ, ಇದು ಆಲಿವ್ ಆಯಿಲು. ಆಮೇಲೆ ಎಂಡಲ್ಲಿ ಅದು ಹಾಕ್ತೀನಿ ನಾನು ಸೆಸಮಿ ಆಯಿಲ್ನ. ಇವಾಗ ಸದ್ಯಕ್ಕೆ ಫಸ್ಟ್ ಇದಿರಲಿ ಸಾಕು. ಈಗ ಆನಿಯನ್ ಹಾಕಬೇಕು. ಈಗ ಆನಿಯನ್ನ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ. ಇದ್ರ ಜೊತೆಲಿ ಇವಾಗ ಜಿಂಜರ್ ಗಾರ್ಲಿಕ್ ಸ್ವಲ್ಪ ಹಾಕ್ತೀನಿ. ಎಕ್ಸ್ಟ್ರಾ ಇದೆಲ್ಲ ಹಾಕೋದು ಬೇಡ, ಉಪ್ಪುನ. ಏನಕ್ಕೆ ಅಂತ ಹೇಳಿದ್ರೆ ಸೋಯಾ ಸಾಸಲ್ಲಿ ಜಾಸ್ತಿ ಇರುತ್ತೆ, ಅದರಿಂದ ಸ್ವಲ್ಪನೇ ಸ್ವಲ್ಪ ಇವಾಗ ಪೆಪ್ಪರ್ ತಂದು ಹಾಕ್ತೀನಿ, ಸ್ವಲ್ಪ, ವೆರಿ ಮತ್ತು ಸ್ವಲ್ಪ ಅಷ್ಟೇ. ಈಗ ಸ್ಪ್ರಿಂಗ್ ಆನಿಯನು, ಈಗ ಆನಿಯನ್ ಮೋಸ್ಟ್ಲಿ ಕ್ರಂಚಿನೆಸ್ಸಿಗೆ ಬಂದಿದೆ. ಸೊ ಇವಾಗ ಇದಕ್ಕೆ ವಾಟರ್ ಚೆಸ್ನೆಟ್ಟು ಆ ಥರದ್ದೆಲ್ಲ ಹಾಕಬೇಕು. ವಾಟರ್ ಚೆಸ್ನೆಟ್ಟು, ಕ್ಯಾರೆಟು, ವಾಟರ್ ಚೆಸ್ನೆಟ್ಟು, ಇವಾಗ ಕ್ಯಾರೆಟು, ಇದೆ ಇಲ್ಲಿ ಯಾಕೆ ಬೇಕಾ. ಬ್ಯಾಂಬೂ ಶೂಟು ಹಾಕಬೇಕು, ಬಟ್ ಬ್ಯಾಂಬೂ ಶೂಟು ಬೇಡ ಅಂತ ಅಂದರೂ ಇರ್ತಾರಲ್ಲೂ, ಇಲ್ಲ ಬೇಡ ಅಂಥೇಳಿ, ಸೊ ಅದಕ್ಕೆ ಹಾಕ್ತಾಯಿಲ್ಲ. ಸೋಯಾದು ಬ್ಲಾಕ್ ಬರುತ್ತಲ್ವ, ಅದು ಫರ್ಮು, ಎಕ್ಸ್ಟ್ರಾ ಫರ್ಮು, ವಾಟರ್ ಪ್ರೆಸ್ ಆಗಿರೋದು ತಂದು ಕಟ್ ಮಾಡಿಬಿಟ್ಟು ಹಾಕಿದ್ರೆ ಗುಡ್ಡು. ಇಲ್ಲಾಂದರೆ ಸ್ವಲ್ಪ ಅದೊಂಥರ ಖುಷಿಯಾಗಿರುತ್ತೆ, ಅದು ತಿನ್ನೋಕ್ಕೆ ಕ್ರಂಚಿ ಇರಲ್ಲ. ಸೊ ಈ ಸತಿ ಪನ್ನೀರಲ್ಲಿ ಮಾಡ್ತಾಯಿದ್ದೀವಿ. ಇವಾಗ ಸಾಸು ಆಮೇಲೆ ಇದು ಸೆಸಮಿ ಆಯಿಲ್ ಎರಡು ಹಾಕ್ತೀವಿ. ಈಗ ಸೆಸಮಿ ಆಯಿಲ್ ಹಾಕ್ತಾಯಿದ್ದೀನಿ, ಸಾಕು. ಇವಾಗ ಸಾಸ್ ಹಾಕ್ತೀನಿ. ಇದು ಹಾಕ್ತಾಯಿದ್ದೀನಿ ಪನ್ನೀರ್ನ.
ಸ್ಪಿಲ್ ಆಗತ್ತೆ ನೋಡು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆಮೇಲೆ ಆಫ್ ಮಾಡಬೇಕು. ತಿನ್ನೋ ಹೊತ್ತಿಗೆ ಇನ್ನೊಂದು ಸಾಸ್ ಇದೆ, ಅದು ಮಾಡಬೇಕು. ಇವಾಗ ತೋರಿಸ್ತೀನಿ. ಇನ್ನೊಂಚೂರು ಹಾಕ್ಬಿಟ್ಟು ಆಫ್ ಮಾಡ್ತೀನಿ. ಆಫ್ ಆಯಿತು. ಇದಕ್ಕೆ ಸಾಸ್ಗೆ ಏನು ಬೇಕು ಅಂತ ಹೇಳಿದ್ರೆ ಮಸ್ಟರ್ಡು, ಸಿರಚ, ಚಂಕ್ತು, ಆಮೇಲೆ ಸೋಯಾ ಸಾಸ್. ಇದನ್ನು ಸ್ಪೂನಲ್ಲಿ ಈ ಲೀಫ್ ಇದೆಯಲ್ವ ಅದ್ರ ಮೇಲೆ ಹಾಕ್ಕೊಂಡು ಅದು ಇದೆಯಲ್ವ ಮಾಡಿರೋದು ಗ್ರೇವಿ ಥರ ವೆಜಿಟೇಬಲ್ಸ್ದು ಅದು ಹಾಕ್ಕೊಂಡು ತಿನ್ನೋದು. ಸೊ ಇದು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆಯಲ್ಲಿ ಹಾಕ್ಕೊಂಡು ತಿನ್ನಬೇಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನೀವು ಮಾಡ್ಕೊಂಡು ತಿನ್ನಿ. ಹೆಲ್ತಿ ಫುಡ್ಡೇ ಇದು. ಸೊ ನಾವೇ ಮಾಡಿಕೊಂಡ್ರೆ ಇನ್ನೂ ಹೆಲ್ತಿಯಾಗಿರುತ್ತೆ. ಯಾಕಂದ್ರೆ ನಾವೇನು ಹಾಕಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ. ಆದ್ದರಿಂದ ಎಲ್ಲ ಫ್ರೆಶ್ ಆಗಿರುತ್ತೆ ಅಂದ್ಕೊಂಡು ನಮಗೆ ಅನುಕೂಲ ಟೈಮಲ್ಲಿ ನಾವೇ ಮಾಡ್ಕೊಂಡು ತಿನ್ಬೋದು. ಇವಾಗ ಇದನ್ನು ಫ್ರೈ ಮಾಡಬೇಕು. ಎಣ್ಣೆ ಇಟ್ಟಿದ್ದೀನಿ. ರೈಸ್ ನೂಡಲ್ಸ್ ಅಂತ ಇದೆಯಲ್ವ ಅದನ್ನು ಫ್ರೈ ಮಾಡಬೇಕು. ಸೊ ಎಣ್ಣೆ ಇಟ್ಟಿದ್ದೀನಿ. ಈ ಥರ ಕಟ್ ಮಾಡ್ತಾಯಿದ್ದೀನಿ. ಬತ್ತಿ ಅಣ್ಣ ಕಾಲ್ ಮಾಡ್ತಿದ್ದಾನೆ, ಕಾಲ್ ಮಾಡೋ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದಕ್ಕೆ ಬೇಕಾಗೋದು ರೈಸಿಂದು ವರ್ಮಸಲಿ ಥರ ಅದು ರೈಸಿಂದು ಇದು ಬೇಕು. ವೆಜಿಟೇಬಲ್ಸು ಮತ್ತು ಪನ್ನೀರ್ ಹಾಕಿದ್ದೀವಿ, ಬಟ್ ಸೋಯಾ ಅವ್ರು ಹಾಕೋದು. ಈ ಸಾಸು, ಆಮೇಲೆ ಲೆಟ್ಯೂಸು ಅದಷ್ಟು ಬೇಕು. ಹಾಕಿ ಮಾಡೋ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಓಕೆ ಬಾಯ್. Oh yeah, Mati, this is a movie about like the hostage. Oh. ಫಸ್ಟು ಲೆಟ್ಯೂಸ್ ಇಟ್ಕೋಬೇಕು, ರೈಸ್ ಸೇವ್ ಹಾಕ್ಕೋಬೇಕು, ವರ್ಮಚಲಿ. ಈಗ ಇದು ಹಾಕ್ಕೋಬೇಕು ವೆಜಿಟೇಬಲ್ದು. ಇವಾಗ ಆಮೇಲೆ ಸಾಸು, 2 ಥರ ಸಾಸ್ ಇದೆ. ನಾನು ಈ ಥರ ಸಾಸ್ ಮಾಡಿದ್ದೀನಿ, ನನ್ನ ಮಗಳು ಆ ಸಾಸು. ಆಮೇಲೆ ಹೀಗೆ ರೋಲ್ ಮಾಡಿಕೊಂಡು ಹೀಗೆ ತಿನ್ನೋದು. ನೀವು ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಓಕೆ ಬಾಯ್.